ನಮಸ್ಕಾರ. ಇವತ್ತಿನ ವಿಡಿಯೋ 10 ವರ್ಷ SIP ಮಾಡಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಖರೀದಿ ಮಾಡಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಈ ವಿಡಿಯೋ ಮಾಡಿದ್ರೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊನ್ನೆ ನಮ್ಮ ಚಾಟ್ ಬಾಕ್ಸ್ನಲ್ಲಿ ಒಂದು ಪ್ರಶ್ನೆ ಬಂತು. ನನಗೀಗ 29 ವರ್ಷ. ನನ್ನ ಆಸೆ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ತಗೊಳ್ಬೇಕು. 10 ವರ್ಷ SIP ಮಾಡ್ತೇನೆ. ತಿಂಗಳಿಗೆ 1,04,000 ರೂಪಾಯಿನ ಉಳಿತಾಯ ಮಾಡ್ತೇನೆ. ಆವಾಗ ನಾನು ನನ್ನ ಸ್ವಂತ ಅಪಾರ್ಟ್ಮೆಂಟನ್ನು ಖರೀದಿ ಮಾಡಬಹುದು. ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಒಂದು ಒಳ್ಳೆಯ ಸೇವಿಂಗ್ಸ್ ಮಾಡುವಂತಹ ಕೆಪಾಸಿಟಿ ಇರುವುದು ಗುಡ್ ನ್ಯೂಸ್. ಈಗ ನಾವು ನಿಮ್ಮ ಮುಂದೆ ಒಂದಷ್ಟು ಕ್ಯಾಲ್ಕುಲೇಷನ್ ಇಡ್ತಾ ಇದ್ದೇವೆ. 10 ವರ್ಷದ SIP ಯಾವ ರಿಟರ್ನ್ಸ್ ಬಂದರೆ ಹೇಗೆ ಬರ್ಬೋದು. ಫ್ಯೂಚರ್ ಕಾರ್ಪಸ್ ಆಫ್ಟರ್ 10 years ಫಾರ್ 1.04 lakhs ಮಂತ್ಲಿ SIP. ಮಂತ್ಲಿ SIP 1,04,000 12% ಆಗಿ ರಿಟರ್ನ್ಸ್ ಬಂದರೆ ಡ್ಯೂರೇಷನ್ 10 ವರ್ಷದಲ್ಲಿ ನಿಮ್ಮ ಹತ್ರ 2.45 crores ಕಾರ್ಪಸ್ ಉತ್ಪತ್ತಿಯಾಗುತ್ತೆ. 13% ಆಗಿ ರಿಟರ್ನ್ಸ್ ಬಂದರೆ 10 ವರ್ಷದಲ್ಲಿ 2.59 crores. 14% ರಿಟರ್ನ್ ಬಂದರೆ 10 ವರ್ಷದಲ್ಲಿ 2.75 crores ಅವರಲ್ಲಿ ಉತ್ಪತ್ತಿ ಆಗುತ್ತೆ ಅಥವಾ ಕ್ರೋಢೀಕರಣ ಆಗುತ್ತೆ. ಇಲ್ಲಿ ನೀವು ನನಗೆ ಪ್ರಶ್ನೆ ಕೇಳಬಹುದು, ಯಾವ ಮ್ಯೂಚುವಲ್ ಫಂಡಲ್ಲಿ 12, 13, 14 ನಾವು ನಿರೀಕ್ಷೆ ಮಾಡಬಹುದು. ಈಕ್ವಿಟಿ ಮ್ಯೂಚುವಲ್ ಫಂಡ್, ಈಕ್ವಿಟಿ ಲಾರ್ಜ್ ಕ್ಯಾಪ್ ಇರ್ಬೋದು, ಈಕ್ವಿಟಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಾಂಬಿನೇಷನ್ ಕೂಡ ಇರ್ಬೋದು. 10 ವರ್ಷದ ಮೇಲೆ ಏನು ಕಾರ್ಪಸ್ ನಿಮ್ಮ ಹತ್ರ ಕ್ರೋಢೀಕರಣ ಆಗ್ಬೋದು ಅಂತ ಹೇಳಿದ್ದೇನೆ. ಈಗ 10 ವರ್ಷದ ಮೇಲೆ ಮನೆಗೆ ಎಷ್ಟು ರೇಟ್ ಆಗ್ಬೋದು ಅಂತ ಲೆಕ್ಕ ಹಾಕೋಣ. 2 BHKಗೆ ಇವತ್ತಿನ ರೇಟು 85 ಲಕ್ಷದಿಂದ 1 ಕೋಟಿ. ಫ್ಯೂಚರ್ ಪ್ರೈಸ್ 10 ವರ್ಷದ ಮೇಲೆ 8% ರಿಯಲ್ ಎಸ್ಟೇಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರತಿ ವರ್ಷ ಅಂತ ಇಟ್ಕೊಂಡ್ರೆ 1.83 crores to 2.15 crores. 3 BHKಗೆ ಇವತ್ತಿನ ರೇಟು 1.3 crores to 1.8 crores. ಮತ್ತು ಫ್ಯೂಚರ್ ಪ್ರೈಸ್ 10 ವರ್ಷದ ಮೇಲೆ 8% ಅಭಿವೃದ್ಧಿಯಾಗಿ 2.8 crores to 3.9 crores. ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಆಗಿರುವಂತಹ ದುಬಾರಿ ಫ್ಲಾಟ್ಗಳು ಕೂಡ ಬೆಂಗಳೂರಲ್ಲಿ ಇರ್ಬೋದು. ನಾವು ಲೆಕ್ಕ ಹಾಕ್ಲಿಕ್ಕೋಸ್ಕರ ಈ ತರ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ನಾವು 10 ವರ್ಷ SIP ಮಾಡಿದಾಗ ಏನು ಅಮೌಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ 2.45 to 2.75 crores ಬಂತು 10 ವರ್ಷದ ಮೇಲೆ. ಅಂದರೆ 1,04,000 SIP ಮಾಡಿದಾಗ ಇದು 2 BHK ಹೌಸಿಗೆ 10 ವರ್ಷದ ಮೇಲೆ ಸಫಿಷಿಯಂಟ್ ಆಗ್ಬೋದು. ಆದರೆ 3 BHK ಹೌಸಿಗೆ ಸಫಿಷಿಯಂಟ್ ಆಗದೇ ಇರಬಹುದು. ಈ 29 ವರ್ಷದ ವ್ಯಕ್ತಿ ತನ್ನ 39ನೇ ವಯಸ್ಸಿನಲ್ಲಿ 10 ವರ್ಷ SIP ಮಾಡಿದ ಮೇಲೆ ನಾನು 3 BHKನೇ ತಗೊಳ್ಬೇಕು ಅಂತಂದ್ರೆ, ಯಾಕಂದ್ರೆ ಈಗಾಗಲೇ ನನ್ನ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ, ಅಂತಹ ಸಮಯದಲ್ಲಿ ನಾವು ಹೇಳೋದು ಸ್ಟೆಪ್ ಅಪ್ SIP ಮಾಡಬೇಕಾಗ್ಬೋದು. ಅಥವಾ ಮಧ್ಯದಲ್ಲಿ ಏನಾದರೂ ಒಂದಷ್ಟು ಲಂಸಮ್ ಅಮೌಂಟ್ ಅನ್ನು ಕೂಡ ಮ್ಯೂಚುವಲ್ ಫಂಡಲ್ಲಿ ಅಥವಾ ಷೇರುಗಳಲ್ಲಿ ಹಾಕಬೇಕಾಗ್ಬೋದು. ಈ ವಿಡಿಯೋದಲ್ಲಿ ನಾನು ಆ ವ್ಯಕ್ತಿ ಕೇವಲ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅದನ್ನು ನೀವು ಷೇರುಗಳಲ್ಲಿ ಕೂಡ SIP ಮಾಡ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ. ಇಲ್ಲದಿದ್ರೆ ತಪ್ಪು ಮಾಡಿದ್ರೆ ನಿಮ್ಮ ಹಣ ಮತ್ತೊಂದಷ್ಟು ಕಮ್ಮಿ ಆಗ್ಬೋದು. ಈಗ ನಾನು ನಿಮ್ಮ ಮುಂದೆ ಇನ್ನೊಂದಷ್ಟು ಫ್ರೆಶ್ ಕ್ಯಾಲ್ಕುಲೇಷನ್ ಇಡ್ತಾ ಇದ್ದೇನೆ. ಯಾವ ರೀತಿ ಸ್ಟೆಪ್ ಅಪ್ 5% ಅಥವಾ 10% ಮಾಡಿದಾಗ ಯಾವ ರೀತಿ ಆ ಕ್ರೋಢೀಕರಣ ಮಾಡಿದಂಥ ಹಣ ಜಾಸ್ತಿ ಆಗ್ಬೋದು. ಫ್ಯೂಚರ್ ಕಾರ್ಪಸ್ ಆಫ್ಟರ್ ಡೂಯಿಂಗ್ ಸ್ಟೆಪ್ ಅಪ್ SIP by 5% per annum. 1,04,000 ಪ್ರತಿ ವರ್ಷ ಸ್ಟೆಪ್ ಅಪ್ 5%, ರೇಟ್ ಆಫ್ ರಿಟರ್ನ್ಸ್ 12% ಬರುತ್ತೆ ಅಂತಂದ್ರೆ 10 ವರ್ಷದಲ್ಲಿ ಕಾರ್ಪಸ್ 2.86 crores ಆಗ್ಬೋದು. ಅದೇ ಹಣಕ್ಕೆ ಸ್ಟೆಪ್ ಅಪ್ 5%, ರೇಟ್ ಆಫ್ ರಿಟರ್ನ್ 13% ಬರುತ್ತೆ. 10 ವರ್ಷದಲ್ಲಿ 3.01 crores ಬರ್ಬೋದು. 14% ಆಗಿ ಸ್ಟೆಪ್ ಅಪ್ 5%, ಡ್ಯೂರೇಷನ್ 10 ವರ್ಷದಲ್ಲಿ 3.16 crores ಬರ್ಬೋದು. ಈಗ ನಾನು ಸ್ಟೆಪ್ ಅಪ್ SIP 10% ಮಾಡಿದಾಗ ಎಷ್ಟು ರಿಟರ್ನ್ಸ್ ಬರ್ಬೋದು ಅಂತ ಕ್ಯಾಲ್ಕುಲೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 1,04,000 ಮಂತ್ಲಿ SIP, ಸ್ಟೆಪ್ ಅಪ್ ಪರ್ ಇಯರ್ 10%, ರೇಟ್ ಆಫ್ ರಿಟರ್ನ್ 12%, ಡ್ಯೂರೇಷನ್ 10 ವರ್ಷ, ಕಾರ್ಪಸ್ 3.55 crores. ಅದೇ ಹಣ 13% ಹಾಗೆ 10% ಸ್ಟೆಪ್ ಅಪ್ ಮಾಡಿದಾಗ ಡ್ಯೂರೇಷನ್ 10 ವರ್ಷದಲ್ಲಿ 3.72 crores ಬಂತು. ಅಷ್ಟೇ ಹಣ 1,04,000 ಸ್ಟೆಪ್ ಅಪ್ 10%,
ರೇಟ್ ಆಫ್ ರಿಟರ್ನ್ ಏನಾದರೂ 14% ಅಂದರೆ ಡ್ಯೂರೇಷನ್ 10 ವರ್ಷದಲ್ಲಿ ಕಾರ್ಪಸ್ 3.9 ಕ್ರೋರ್ಸ್ ಆಗ್ಬೋದು. ಆದ್ದರಿಂದ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ಸ್ಟೆಪ್ ಅಪ್ 10% ಮಾಡಿದ್ರೆ 3BHK ತಗೊಳ್ಳಿಕ್ಕೆ 10 ವರ್ಷದ ಮೇಲೆ ಅವ್ರ ಹತ್ರ ಸಫಿಷಿಯಂಟ್ ಕಾರ್ಪಸ್ ಇರುತ್ತೆ. ಇಲ್ಲಿ ಈ ಲೆಕ್ಕವನ್ನು ಹೇಳಬೇಕಾದ್ರೆ ನಾನು ಒಂದು ವಿಷಯವನ್ನು ಅಸ್ಯೂಮ್ ಮಾಡಿದ್ದೇನೆ, ಅಂತಂದ್ರೆ ಅವರು ಮ್ಯೂಚುವಲ್ ಫಂಡ್ನಿಂದ ಬಂದ ಹಣದಲ್ಲಿಯೇ 3BHK ಫ್ಲಾಟ್ ತಗೊಳ್ತಾರೆ, ಯಾವ ಲೋನನ್ನು ತಗೊಳ್ಳೋದಿಲ್ಲ. ಈ 29 ವರ್ಷದ ಹೂಡಿಕೆದಾರರು ಕೇವಲ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದಂತ ಕಾರ್ಪಸ್ ನಲ್ಲಿಯೇ ಮನೆಯನ್ನು ಖರೀದಿ ಮಾಡ್ತೇನೆ ಅಂತಂದ್ರೆ ಒಂದು ಪ್ರಾಬ್ಲಮ್ ಇದೆ. ಒಮ್ಮೆ ಮನೆ ಖರೀದಿ ಮಾಡಿದ್ಮೇಲೆ ಅವ್ರ ಹತ್ರ ಏನೂ ಹಣ ಉಳಿದುಕೊಳ್ಳಿಕ್ಕಿಲ್ಲ. ರಿಟೈರ್ಮೆಂಟ್ ಕಾರ್ಪಸ್, ಮಕ್ಕಳ ಎಜುಕೇಶನ್, ಮಕ್ಕಳ ಮದುವೆಗೆ ಬೇಕಾದ ದುಡ್ಡು ಕೂಡ ಕಷ್ಟ ಆಗುತ್ತೆ ಹೊಂದಿಸ್ಕೊಳ್ಳಿಕ್ಕೆ. ಆದ್ದರಿಂದ ಐಡಿಯಲ್ ಸಿಚುವೇಶನ್ ಏನು ಅಂತಂದ್ರೆ ಒಂದಷ್ಟು ಲೋನ್ ಅನ್ನು ತೆಗೆದುಕೊಳ್ಳುವುದು. ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಅಕಸ್ಮಾತ್ ಅವರಲ್ಲಿ ದೊಡ್ಡ ಮೊತ್ತದ ಹಣ ಮ್ಯೂಚುವಲ್ ಫಂಡ್ ಅಲ್ಲಿ ಕ್ರೋಢೀಕರಣ ಆದಾಗ ಅದನ್ನು ಮಾರಿಕೊಂಡು ಅವರು ಮನೆಯನ್ನು ಕೊಳ್ತಾರೆ ಅಂತಂದ್ರೆ ಮಾರಿಕೊಂಡ ಸಮಯದಲ್ಲಿ ಬಂದ ಪ್ರಾಫಿಟ್ ಅಲ್ಲಿ 12.5% ಅನ್ನು ಅವರು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗಬಹುದು. ಇವತ್ತಿನ ಈ ವಿಡಿಯೋಗೆ ನಾನು ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಅನ್ನ ಆಡ್ ಮಾಡಿದ್ದೇನೆ. ಮೊದಲನೇದಾಗಿ, ಇಷ್ಟು ಒಳ್ಳೆಯ ಹಣವನ್ನು ಉಳಿತಾಯ ಮಾಡುವಂತ ವ್ಯಕ್ತಿಗೇನೆ 3BHKನ 10 ವರ್ಷದ ಮೇಲೆ ಖರೀದಿ ಮಾಡೋದು ಕಠಿಣ ಆಗುತ್ತೆ. ಆದ್ದರಿಂದ ಇದಕ್ಕಿಂತ ಕಮ್ಮಿ ಅರ್ನ್ ಮಾಡುವವರಿಗೆ ಮನೆಯನ್ನು ಕೊಳ್ಳುವಂತದ್ದು ಕೇವಲ ಕನಸಾಗಿಯೇ ಉಳಿಯಬಹುದು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. 14% ಬದಲಾಗಿ 15-16% ಏನಾದ್ರು ಬರುತ್ತೆ ಲಾಂಗ್ ಟರ್ಮ್ ಅಂತಂದ್ರೆ ಆವಾಗ ಒಂದಷ್ಟು ಬೆನಿಫಿಟ್ ಸಿಗುತ್ತೆ. ಮತ್ತು ಒಂದು ವಿಚಾರ, ಚಕ್ರ ಬಡ್ಡಿಯಲ್ಲಿ 10 ವರ್ಷದಲ್ಲಿ ಇಷ್ಟು ರಿಟರ್ನ್ಸ್ ಬಂದಿದೆ ಅಂತ ಆದ್ರೆ 15 ವರ್ಷಕ್ಕೆ ನೀವೇನಾದರೂ ಹಣವನ್ನು SIP ಮಾಡಿದ್ರೆ ಆವಾಗ ಬಹುಶಃ ಈಸಿಯಾಗಿ 3BHK ಕೊಳ್ಳಬಹುದು. ಯಾಕಂದ್ರೆ ಮನೆಯ ಅಪ್ರಿಸಿಯೇಷನ್ 8-10% ಇರ್ಬೋದು, ನಿಮಗೆ ಮ್ಯೂಚುವಲ್ ಫಂಡ್ ಇಂದ ಬರೋದು 10-14% ವರೆಗೂ ಇರ್ಬೋದು. ಈಗ ಈ ವಿಡಿಯೋದ ಎರಡನೇ ಅಬ್ಸರ್ವೇಷನ್, ಬಹಳಷ್ಟು ಜನಕ್ಕೆ ಈ ಜನರೇಷನ್ ಅಲ್ಲಿ ಮತ್ತು ಮುಂದಿನ ಜನಗಳಲ್ಲಿ ಮನೆಯನ್ನು ಕೊಳ್ಳುವಂತದ್ದು ಕಷ್ಟ ಆಗಬಹುದು ಬಿಗರ್ ಸಿಟೀಸ್ ಅಲ್ಲಿ. ಅದರಿಂದಾಗಿ ಸ್ಮಾಲರ್ ಸಿಟೀಸ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಮೈಗ್ರೇಟ್ ಆಗಬೇಕಾಗಬಹುದು. ಮೂರನೇ ಅಬ್ಸರ್ವೇಷನ್, ನಿಮಗೆ ಶೇರ್ಸ್ ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟೇ ರಿಟರ್ನ್ಸ್ ಬಂದರೂ ಕೂಡ ರಿಯಲ್ ಎಸ್ಟೇಟು ಮುಂದಿನ ದಿನಗಳಲ್ಲಿ ಬಹಳ ಜಾಸ್ತಿ ಮೆಲುಕು ಹೋಗುತ್ತೆ ಅಂತಂದ್ರೆ ಮನೆಯನ್ನು ಖರೀದಿ ಮಾಡೋದು ಕಠಿಣ ಆಗ್ಬೋದು. ನಾಲ್ಕನೇ ಅಬ್ಸರ್ವೇಷನ್, ಪೀಪಲ್ ಹೂಸ್ ಪೇರೆಂಟ್ಸ್ ಹ್ಯಾವ್ ಓನ್ ಹೌಸ್ ಇನ್ ಲಾರ್ಜ್ ಸಿಟಿ ಆರ್ ವೆರಿ ಫಾರ್ಚುನೇಟ್. ಅಂದ್ರೆ ಬಹಳಷ್ಟು ಪೇರೆಂಟ್ಸು ಅವರ ಮಕ್ಕಳಿಗಾಗಿ ಒಂದು ಮನೆಯನ್ನು ತೆಗೆದಿಟ್ಟಿರ್ತಾರೆ ಅಥವಾ ಅವರ ಕಾಲವಾದ ಬಳಿಕ ಈ ಮನೆ ಮಕ್ಕಳಿಗೆ ಬರ್ಕೊಡ್ತಾರೆ. ಆದ್ದರಿಂದ ಅಂತವರು ಅದೃಷ್ಟಶಾಲಿ ಅಂತ ಹೇಳ್ಬೋದು. ಐದನೇ ಅಬ್ಸರ್ವೇಷನ್, ಇಂದಿನ ದಿನಗಳಲ್ಲಿ ನಾವು ಲೆಕ್ಕ ಹಾಕಿ ನೋಡಿದ್ರೆ ಸಿಟಿಗಳಲ್ಲಿ ಬದುಕುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ಟ್ರಾಫಿಕ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಕೂಡ ಇದೆ. ಈಗ ಆರನೆಯ ಮತ್ತು ಕೊನೆಯ ಅಬ್ಸರ್ವೇಷನ್, ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ರಿಟೈರ್ ಆದ್ಮೇಲೆ Tier 2 ಮತ್ತು Tier 3 ಸಿಟೀಸ್ಗೆ ಶಿಫ್ಟ್ ಮಾಡಬೇಕಾಗ್ಬೋದು ರಿಟೈರ್ಮೆಂಟ್ಗೋಸ್ಕರ. ಯಾಕಂತಂದ್ರೆ ಅಲ್ಲಿ ರಿಯಲ್ ಎಸ್ಟೇಟ್ ಅಫೋರ್ಡಬಿಲಿಟಿ ಇರುತ್ತೆ, ಲಿವಿಂಗ್ ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ, ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಿಮ್ಮ ಸಿಚುವೇಶನ್ ಹೇಗಿದೆ? ನೀವು ನಿಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದೀರಾ? ಎರಡನೇದ್ದು, ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಇದ್ದೀರಾ? ಮೂರನೇದ್ದು, ನಾನು ಮುಂದಿನ ದಿನಗಳಲ್ಲಿ ನನ್ನ ಮನೆಯನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಯಾಕಂದ್ರೆ ಈ ಪರ್ಟಿಕ್ಯುಲರ್ ಟಾಪಿಕ್ ಎಲ್ಲರಿಗೂ ಕೂಡ ಬೇಕಾದಂತ ಟಾಪಿಕ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.